ನೀಟ್ ಮಾಫಿಯಾಗೆ ಈವರೆಗೂ 4 ಜನ ಬಲಿಯಾಗಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ನಿವಾಸಕ್ಕೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆ ಹಾಕೋಕೆ ಯತ್ನಿಸಿದರು. ಮೋದಿಯವರೇ ಇನ್ನೆಷ್ಟು ಬಲಿ ಬೇಕು ಅಂತ ರಾಹುಲ್ ಗಾಂಧಿ ಪ್ರಶ್ನಿಸಿದ್ದಾರೆ. ಕಿಂಗ್ ಪಿನ್ ಸೇರಿ 9 ಮಂದಿ ಆರೋಪಿಗಳನ್ನು ಸಿಬಿಐ ಬಂಧಿಸಿದೆ. ನೀಟ್ ಮಾಫಿಯಾಗೆ ಬೇಸತ್ತು 4 ವಿದ್ಯಾರ್ಥಿಗಳು ಆತ್ಮಹತ್ಯೆ. ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ಉಗ್ರ ಪ್ರತಿಭಟನೆ. ಕೇಂದ್ರ ಶಿಕ್ಷಣ ಸಚಿವರ ನಿವಾಸಕ್ಕೆ ಮುತ್ತಿಗೆ ಯತ್ನ, ಹೈಡ್ರಾಮಾ. ನೀಟ್ ಮಾಫಿಯಾ ಇಡೀ ದೇಶವನ್ನೇ ದಂಗಾಗಿಸಿದೆ. ವೈದ್ಯರಾಗೂ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳ ಕನಸು ನುಚ್ಚು ನೂರಾಗಿದೆ. ಇಷ್ಟೇ ಅಲ್ಲದೆ 4 ವೈದ್ಯಾಕಾಂಕ್ಷಿಗಳು ಜೀವ ಕಳೆದುಕೊಂಡಿದ್ದಾರೆ. ವೈದ್ಯಾಕಾಂಕ್ಷಿಗಳ ಸಾವಿನ ಸುದ್ದಿ ದೇಶಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತ್ತು. ಕೇಂದ್ರ ಸರ್ಕಾರವೇ ವಿದ್ಯಾರ್ಥಿಗಳನ್ನ ಕೊಲೆ ಮಾಡಿದೆ ಎಂದು ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಇಷ್ಟೇ ಅಲ್ಲದೆ ಇವತ್ತು ದೆಹಲಿಯಲ್ಲಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಿವಾಸಕ್ಕೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆ ಹಾಕೋಕೆ ಯತ್ನಿಸಿದರು. ಈ ವೇಳೆ ಭಾರೀ ಪೊಲೀಸರು ವಿದ್ಯಾರ್ಥಿ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆಯಿತು. ಎನ್ಟಿಎ ಕಚೇರಿಗೆ ಮುತ್ತಿಗೆಗೆ ಎನ್ಎಸ್ಯುಐ ಪ್ರಯತ್ನ. ಇನ್ನು ದೆಹಲಿಯಲ್ಲಿರುವ ಎನ್ಟಿಎ ಕಚೇರಿಗೆ ಎನ್ಎಸ್ಯುಐ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನಿಸಿದ್ರು. ಕಾರ್ಯಕರ್ತರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟರು. ಬ್ಯಾರಿಕೇಡ್ ಹತ್ತಿ ಆಕ್ರೋಶ ಹೊರಹಾಕಿದ್ರು. ಇತ್ತ ಕರ್ನಾಟಕದಲ್ಲೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಹೋರಾಟ ನಡೆಯುತ್ತಿವೆ. ಉತ್ತರ ಕನ್ನಡ ಡಿಸಿ ಕಚೇರಿ ಬಳಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದರು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟವಾಡ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಧಾರವಾಡದಲ್ಲೂ ಡಿಸಿ ಕಚೇರಿ ಎದುರು ವಿದ್ಯಾರ್ಥಿಗಳು ಪ್ರತಿಭಟಿಸಿದರು. ಮೋದಿಯವರೇ ಇನ್ನೆಷ್ಟು ಬಲಿಯಾಗಬೇಕು ಎಂದು ರಾಹುಲ್ ಕೆಂಡ. ಕೇಂದ್ರ ಸರ್ಕಾರದ ವಿರುದ್ಧ ಸಿಡಿದೆದ್ದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೋದಿಯವರೇ ಇನ್ನೆಷ್ಟು ಬಲಿ ಆಗಬೇಕು ಅಂತ ಟ್ವೀಟ್ ಮೂಲಕ ಕಿಡಿಕಾರಿದರು. ಇನ್ನು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯಲ್ಲ. ಲಖೀಂಪುರ ಖೇರಿಯ 21 ವರ್ಷದ ರಿತಿಕ್ ಮಿಶ್ರಾ ಅವರ ಕೊನೆಯ ಮಾತುಗಳಿವು. 3ನೇ ಬಾರಿಗೆ ನೀಟ್ ಪರೀಕ್ಷೆಗೆ ಹಾಜರಾಗಿದ್ದ ಈ ಯುವಕ ಪರೀಕ್ಷೆ ರದ್ದಾದ ಕ್ಷಣದಲ್ಲಿ ದುಃಖಿತನಾಗಿದ್ದಾನೆ. ಗೋವಾದಲ್ಲಿಯೂ ನೀಟ್ ಆಕಾಂಕ್ಷಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡ. ಈ ಮಕ್ಕಳು ಪರೀಕ್ಷೆಗಳಲ್ಲಿ ಸೋತಿಲ್ಲ, ಅವರನ್ನು ಭ್ರಷ್ಟ ವ್ಯವಸ್ಥೆ ಕೊಂದಿದೆ. ಇದು ಆತ್ಮಹತ್ಯೆಯಲ್ಲ, ಇದು ವ್ಯವಸ್ಥೆಯ ಕೊಲೆ. ಪರೀಕ್ಷಾ ಹಗರಣಗಳ ಸಂಖ್ಯೆಗಳನ್ನು ನೋಡಿ 2015ರಿಂದ 2026ರವರೆಗೆ 148 ಪರೀಕ್ಷಾ ಹಗರಣಗಳು, 87 ಪರೀಕ್ಷೆಗಳು ರದ್ದಾಗಿವೆ. 9 ಕೋಟಿ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರಿದೆ. 148 ಹಗರಣಗಳಲ್ಲಿ ಕೇವಲ 1 ಪ್ರಕರಣದಲ್ಲಿ ಮಾತ್ರ ಶಿಕ್ಷೆ. ಸಿಬಿಐ 17 ಪ್ರಕರಣಗಳನ್ನು ಕೈಗೆತ್ತಿಕೊಂಡಿತ್ತು. ಇಡಿ 11 ಪ್ರಕರಣಗಳನ್ನು ಕೈಗೆತ್ತಿಕೊಂಡಿತು. ಆದರೆ ಯಾರಿಗೂ ಶಿಕ್ಷೆಯಾಗಿಲ್ಲ. ಕೇವಲ ನೀಟ್, ಎಐಪಿಎಂಟಿ ಮತ್ತು ಇತರ ವೈದ್ಯಕೀಯ ಪರೀಕ್ಷೆಗಳಲ್ಲಿ 15 ಹಗರಣಗಳು. ಅತ್ಯಂತ ನಾಚಿಕೆಗೇಡಿನ ವಿಚಾರ ಅಂದ್ರೆ ಈ ಹಗರಣಗಳಲ್ಲಿ ಜವಾಬ್ದಾರಿಯುತ ಒಬ್ಬ ಅಧಿಕಾರಿ ಅಥವಾ ಸಚಿವರು ರಾಜೀನಾಮೆ ನೀಡಿಲ್ಲ. ಅವರನ್ನ ತೆಗೆದುಹಾಕಲಾಗುತ್ತದೆ ಮತ್ತು ನಂತರ ಸದ್ದಿಲ್ಲದೆ ಉನ್ನತ ಹುದ್ದೆಗಳಿಗೆ ಮರು ನೇಮಕ ಮಾಡಲಾಗುತ್ತೆ. ಅಕ್ರಮವನ್ನ ಸಂಘಟಿಸುವವರಿಗೆ ಬಹುಮಾನ ನೀಡಲಾಗುತ್ತೆ. ಆದರೆ ಪರೀಕ್ಷೆ ಬರೆಯುವ ಮಕ್ಕಳು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಾರೆ. ಮೋದಿಜಿ, ನಿಮ್ಮ ಜವಾಬ್ದಾರಿಯನ್ನು ಜಾಗೃತಗೊಳಿಸಲು ಎಷ್ಟು ರಿತಿಕ್ಗಳ ಸಾವು ಬೇಕು? ನನ್ನ ಯುವ ಸ್ನೇಹಿತರೆ, ನಿಮ್ಮ ನೋವು ನನ್ನ ನೋವು, ನಿಮ್ಮ ಕಠಿಣ ಪರಿಶ್ರಮ ನನ್ನ ಕಠಿಣ ಪರಿಶ್ರಮ. ನಿಮ್ಮ ಭವಿಷ್ಯವನ್ನು ಕದಿಯುವವರು ಉತ್ತರಿಸಬೇಕಾಗುತ್ತದೆ. ಎಷ್ಟೇ ಸಮಯ ತೆಗೆದುಕೊಂಡರೂ ಯಾರೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಇದು ನನ್ನ ಭರವಸೆ. ನಾವು ಈ ಯುದ್ಧದಲ್ಲಿ ಒಟ್ಟಾಗಿ ಹೋರಾಡುತ್ತೇವೆ ಮತ್ತು ನಾವು ಗೆಲ್ಲುತ್ತೇವೆ. ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಮಗೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲೂ ಕೂಡ ಒಂದು ಮಗು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂತ ನ್ಯೂಸ್ ಇದೆ. ಯುವಕರ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ. ಅವ್ರಿಗೆ ನಮ್ಮ ಯುವಕರ ಬಗ್ಗೆ ಕಾಳಜಿ ಇಲ್ಲ. ಮತ್ತೆ ಅವರು ರಾಜೀನಾಮೆ ಕೊಡ್ಬೇಕವ ಯಾರು ಪ್ರಧಾನ, ಯಾರು ಮಂತ್ರಿ,
ಅವನು ಹೇಳಿದಾನೆ ನೆಕ್ಸ್ಟ್ ಇಯರ್ ಸರಿ ಮಾಡಿ. ನೋಡಿ, ಅದನ್ನೇ ನಾನು ಒಟ್ಟಾರೆ ಹೇಳ್ತೇನೆ, ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಆರ್ಥಿಕ ಪರಿಸ್ಥಿತಿ ಅಲ್ಲ, ಒಟ್ಟಾರೆ ಆಡಳಿತ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕಡೆಯಿಂದ. ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು ನೀಡಿದರು. PSI ಪರೀಕ್ಷೆಯ ಅಕ್ರಮದಲ್ಲಿ ಏನ್ ಕ್ರಮ ಆಯಿತು ಅಂತ ಪ್ರಶ್ನಿಸಿದ್ದಾರೆ. ಪೊಲೀಸ್ ಇಂಟ್ರೂನಲ್ಲಿ ಯಾರು ಲೀಕೇಜ್ ಮಾಡಿದ್ರು, ಯಾರು ಹಿಡಿದು ಕೊಟ್ಟರು, ಅವ್ರ ಮೇಲೆ ನೀವು SIT ಮಾಡಿದ್ರಿ, ಸಿಕ್ಕಿದ್ದಾರೆ. ಆದರೂ ಇವತ್ತಿನವರೆಗೂ ಅವ್ರ ಮೇಲೆ ಕ್ರಮ ಇಲ್ಲ. ಯಾಕೆ? ಇದು ಕಾಂಗ್ರೆಸ್ ಸರ್ಕಾರದ್ದು ಆರಾಮಾಗಿ ಓಡಾಡ್ಕೊಂಡಿದ್ದಾರಲ್ಲ ಅವರೆಲ್ಲನೂ. ಇಂಥ ಸಮಸ್ಯೆಗಳಿದ್ದಾಗ ಬೇರೆಯವರನ್ನು ದೂರ್ತಕ್ಕಂಥದ್ದಲ್ಲ, ಅದಕ್ಕೆ ಪರ್ಯಾಯ ಏನು? ನೀಟ್ ಮಾಫಿಯಾದ ಕಿಂಗ್ ಪಿನ್ ಸೇರಿ 9 ಆರೋಪಿಗಳ ಬಂಧನ. ನೀಟ್ ಮಾಫಿಯಾ ತನಿಖೆಗಿಳಿದಿರುವ CBI ಈವರೆಗೆ ಕಿಂಗ್ ಪಿನ್ PV ಕುಲಕರ್ಣಿ ಸೇರಿದಂತೆ 9 ಆರೋಪಿಗಳನ್ನು ಅರೆಸ್ಟ್ ಮಾಡಿದೆ. ದೆಹಲಿಯಲ್ಲಿ ಉಪನ್ಯಾಸಕಿ ಮನೀಷಾ ಗುರುನಾಥ್ ಮಾಂಧಾರೆಯನ್ನ CBI ಬಂಧಿಸಿದೆ. ಇನ್ನು ಕಿಂಗ್ ಪಿನ್ PV ಕುಲಕರ್ಣಿ ಪುಣೆಯಲ್ಲಿ ಕೆಮಿಸ್ಟ್ರಿ ಪ್ರಾಧ್ಯಾಪಕನಾಗಿದ್ದು ನೀಟ್ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡುವ NAT ರಾಷ್ಟ್ರೀಯ ಸಮಿತಿಯಲ್ಲಿದ್ದ. ಈತನೇ ಪರೀಕ್ಷಾ ಅಕ್ರಮದ ಮಾಸ್ಟರ್ ಮೈಂಡ್ ಅಂತ CBI ಖಚಿತಪಡಿಸಿದೆ. ಕುಲಕರ್ಣಿ ನೀಟ್ ಪರೀಕ್ಷೆ ನಡೆಸುವ NTA ರಾಷ್ಟ್ರೀಯ ಸಮಿತಿಯಲ್ಲಿದ್ದು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿದ್ದ. ಪುಣೆಯಲ್ಲಿ ಇದೇ ಕೆಮಿಸ್ಟ್ರಿ ಕ್ಲಾಸ್ಗೆ PV ಕುಲಕರ್ಣಿ ಹೆಸರುವಾಸಿಯಾಗಿದ್ದ. ಈತನ ಕೋಚಿಂಗ್ ಕ್ಲಾಸ್ನಿಂದಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ನೀಟ್ ಪರೀಕ್ಷೆಗೂ 3 ದಿನ ಮೊದಲು ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕ್ಲಾಸ್ ಮಾಡಿದ್ದ. ಇದೇ ತರಗತಿಯಲ್ಲಿ ಮಕ್ಕಳಿಗೆ ಪ್ರಶ್ನೆಗಳು, ಆಯ್ಕೆ ಮತ್ತು ಉತ್ತರ ಬರೆಸ್ತಿದ್ದಂತೆ. ಮಕ್ಕಳೇ, ಕಂಠಪಾಠ ಮಾಡಿ, ನನ್ನ ಮಾತನ್ನ ಮರೆತವರು ಸೋತರು ಎಂದಿದ್ದಂತೆ. ಈ ಪ್ರಶ್ನೆಗಳೇ ಮೇ 3ರ ನೀಟ್ ಪರೀಕ್ಷೆಯ ಪ್ರಶ್ನೆಗಳಿಗೆ ಹೊಂದಿಕೆಯಾಗಿದ್ವು. ಬ್ಯೂರೋ ರಿಪೋರ್ಟ್ TV9.